ಒಂದು ವಿಷಯ ಆಯಿತು. ಏನು ಅಂತ ಅಂದರೆ ನಮ್ಮ ಮನೆಯವರ ದೊಡ್ಡಮ್ಮಂಗೆ ಲಿವರ್ ಪ್ರಾಬ್ಲಮ್ ಆಗಿದೆ, ಅಂದರೆ ಲಿವರ್ ಫೇಲ್ಯೂರ್ ಆಗಿದೆ. ಸೊ ಅವ್ರಿಗೆ ಲಿವರ್ ಅವಶ್ಯಕತೆ ಇದೆ. ನಮ್ಮ ಮನೆಯಲ್ಲಿ ಬ್ಲಡ್ ಗ್ರೂಪ್ ಎಲ್ಲ ಚೆಕ್ ಮಾಡಿದ್ವಿ, ಬಟ್ ಅವ್ರಿಗೆ ಮ್ಯಾಚ್ ಆಗೋ ಥರ ಯಾವುದೂ ಇಲ್ಲ. ಅವ್ರಿಗೆ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ದು ಲಿವರ್ ಬೇಕಾಗಿತ್ತು. ಯಾರಾದರೂ ಡೊನೇಟ್ ಮಾಡೋರಿದ್ದರೆ ಖಂಡಿತ ನನಗೆ ಮೇಲ್ ಮಾಡಿ, ನಾನು ನಿಮಗೆ ಅವರ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ. ನೀವು ಅವ್ರ ಜೊತೆ ಮಾತಾಡಿಕೊಂಡು ಇದು ಮಾಡ್ಬೋದು. ಲಿವರ್ ಬಂದುಬಿಟ್ಟು ಡೊನೇಟ್ ಮಾಡೋದ್ರಿಂದ ಹೆಲ್ದಿಯಾಗಿರೋ ಪರ್ಸನ್ನೇ ಡೊನೇಟ್ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಅದು ಮತ್ತೆ ರೀಗ್ರೋತ್ ಆಗುತ್ತೆ. ನೀವು ಅದನ್ನು ಡಾಕ್ಟರ್ ಹತ್ರ ಎಲ್ಲ ಮಾತಾಡ್ಕೋಬೋದು, ನಿಮಗೆ ತೊಂದರೆ ಆಗುತ್ತಾ ತೊಂದರೆ ಆಗಲ್ವಾ ಅದೆಲ್ಲದನ್ನು. ಹಾಗೆಯೇ ಫ್ರೀಯಾಗಿ ಏನು ಮಾಡೋದು ಬೇಡ. ಅವರು ಇದೆ ನಿಮಗೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ, ಅದೆಲ್ಲ ಮಾತಾಡ್ತಾರೆ ಅವರು. ನಿಮಗೆ ಓಕೆ ಅಂತ ಅನಿಸಿದ್ರೆ, ನೀವೇನಾದರೂ ಕೊಡಬೇಕು ಅಂತ ಇದ್ದರೆ, ಯಾರಾದರೂ ಹೆಲ್ದಿಯೆಸ್ಟ್ ಪರ್ಸನ್ನು ನೀವೇನಾದರೂ ಈ ರೀತಿ ಕೊಡಬೇಕು ಅಂತ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ನನಗೆ ಮೇಲ್ ಮಾಡಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮತ್ತು ನಿಮ್ಮ ಡೀಟೇಲ್ಸ್ನ ಮೇಲ್ ಮಾಡಿ, ನಾನು ಅವ್ರ ಜೊತೆ ಶೇರ್ ಮಾಡ್ತೀನಿ. ಅವರು ನಿಮ್ಮ ಜೊತೆ ಮಾತಾಡ್ತಾರೆ. ನನಗೆ ಅವತ್ತೇ ಹೇಳಿದರು, ಮೊನ್ನೆ ಫೋನ್ ಮಾಡಿದಾಗಲೇ ಹೇಳಿದರು, ಒಂದು ಸ್ವಲ್ಪ ವೀಡಿಯೋದಲ್ಲಿ ಹೇಳಿ ನೋಡೋಣ ಯಾರಾದರೂ ಇದ್ದರೆ. ನಮ್ಮಲ್ಲಿ ಕೂಡ ಟ್ರೈ ಮಾಡ್ತಾಯಿದ್ದೀವಿ. ಹಾಗೆಯೇ ನೀವು ಕೂಡ ಯಾರಾದರೂ ಈ ರೀತಿ ಡೊನೇಟ್ ಮಾಡಬೇಕು ಅಂತ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಏನು ಮಾಡೋದು ಬೇಡ, ದುಡ್ಡು ಕೂಡ ಕೊಡ್ತಾರೆ ಅವರು ನಿಮಗೆ. ಹಾಸ್ಪಿಟಲಲ್ಲಿ ಕೂಡ ಡೋನರ್ಸು ಸಿಗ್ತಾ ಇದ್ದಾರೆ, ಅಂದರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳತ್ತಂತೆ. ಆಮೇಲೆ ಒಂದಷ್ಟು ಅವರು ತುಂಬಾ ಪೇಮೆಂಟ್ ಜಾಸ್ತಿ ಕೇಳ್ತಾ ಇದ್ದಾರೆ. ತುಂಬ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಅಲ್ವಾ ಅವ್ರಿಗೂ. ಅವರು ತುಂಬ ಪೀಚಾಡ್ತಾ ಇದ್ದಾರೆ, ಹಂಗೆ ಹಿಂಗೆಲ್ಲ ಅಲ್ಲಿ ಇಲ್ಲೆಲ್ಲ ಓಡಾಡಿಕೊಂಡು. ಹಾಗಾಗಿ ನನಗೂ ಒಂದು ಅಪರ್ಚುನಿಟಿ ಸಿಗ್ತೇ ಈ ರೀತಿ ನಿಮ್ಮ ಹತ್ರ ಒಂದು ಸಪೋರ್ಟ್ ಕೇಳೋ ಅಂಥದ್ದು. ಹಾಗಾಗಿ ಕೇಳ್ತಾ ಇದ್ದೀನಿ. ನಿಮಗೆ ಪ್ಯೂರ್ಲಿ ನಿಮ್ಮ ಒಂದು ಪರ್ಸ್ನಲ್ ಒಪಿನಿಯನ್ನು, ನಿಮಗೆ ಏನಾದರೂ ಕೊಡಬೇಕು ಅಂತ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಇದೊಂದು ಹೇಳಬೇಕಾಗಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಗುರುವಾರ ಬೆಳಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಳುಗೆ ಕಲಿಸ್ಕೊಂಡೆ ಹಿಟ್ಟು. ಈ ರೀತಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ ಅಂಥೇಳಿ ಚೆನ್ನಾಗಿ ಬಂತು. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮಾಡೋದಕ್ಕೆ ಕಷ್ಟ ಆಯಿತು, ಅದು ಬಿಟ್ಟರೆ ಆಮೇಲೆ ತುಂಬಾ ಚೆನ್ನಾಗಿ ಬಂತು. ನೀವು ಕೂಡ ಟ್ರೈ ಮಾಡಿ. ಮಾಮೂಲಾಗಿ ಉಂಡೆ ಮಾಡ್ಕೊಳ್ಳೋ ಥರ ಹಿಟ್ಟು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ತೆಳುವಾಗಿ, ಅಂದರೆ ಒಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ರಾಗಿ ರೊಟ್ಟಿ. ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಕಟ್ಟಿದಾಗ ಸ್ವಲ್ಪ ಗಟ್ಟಿ ಆಗೋದು ಆ ರೀತಿ ಎಲ್ಲ ಏನೂ ಆಗಿರೋದಿಲ್ಲ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಮಕ್ಳಿಗೂ ಅಷ್ಟೇ ಇಷ್ಟ ಆಗುತ್ತೆ. ಈ ಥರ ರಾಗಿ ರೊಟ್ಟಿ ಅಥವಾ ದೋಸೆ, ಇಡ್ಲಿ ಈ ಥರ ಏನಾದ್ರು ಮಾಡಿ ಕಳಿಸಿದ್ರೆ ನಮ್ಮ ಮನೆಯಲ್ಲಿ ಖಾಲಿ ಮಾಡ್ಕೊಂಬರ್ತಾರೆ. ರೈಸ್ ಐಟಮ್ ಸ್ವಲ್ಪ ಕಷ್ಟ, ಆದರೆ ಮೊನ್ನೆ ಮಾಡಿದ್ದು ಕ್ಯಾರೆಟ್ ರೈಸ್ ಮಾತ್ರ ತುಂಬಾ ಇಷ್ಟ ಆಗಿತ್ತು. ಅದನ್ನು ಮಾತ್ರ ಖಾಲಿ ಮಾಡಿಕೊಂಡು ಬಂದಿದ್ದರು, ಕ್ಯಾರೆಟ್ ರೈಸ್ನ. ಈ ರಾಗಿ ರೊಟ್ಟಿನ ನಾನು ಈ ರೀತಿ ಶೀಟಲ್ಲಿ ಮಾಡ್ತಾ ಇದ್ದೀನಲ್ಲ, ಇದು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ ತುಂಬ ದಿನದ ಹಿಂದೆಯೇ. ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಹೇಳೋಕ್ಕಾಗಿರಲಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ಬೇಗ ಆಗುತ್ತೆ, ತುಂಬ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಹಂಚ ಮೇಲೆ ಆ ಶೀಟ್ ಸಮೇತ ಹಾಕಿಬಿಟ್ಟು ಅದು ಬಿಟ್ಕೊಂಡ್ಮೇಲೆ ಎತ್ಕೊಂಡ್ರೆ ಆಯಿತು, ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಈ ಶೀಟ್ ತುಂಬ ಯೂಸ್ಫುಲ್ ಆಯಿತು ಅಂತ ಹೇಳ್ಬೋದು. ಇದರಲ್ಲಿ ಒಂದು 3 ಸೆಟ್ಟೇನೋ ಬರುತ್ತೆ, ಒಂದು ಬಾಕ್ಸಲ್ಲಿ 3-4 ಏನೋ ಬಂದಿತ್ತು. ಇದು ಒಂದೇ ನಾನು ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ. ಇದೂ ಅಷ್ಟೇ ತುಂಬ ದಿನ ಯೂಸ್ ಬರುತ್ತೆ, ಬೇಗ ಹಾಳಾಗೋದಿಲ್ಲ. ಬಿಸಿಗೆಲ್ಲ ತಾಗಿದ್ರೆ ಏನೂ ಆಗೋದಿಲ್ಲ, ಚೆನ್ನಾಗೇ ಇದೆ ಶೀಟು. ಸ್ವಲ್ಪ ಬಿಸಿ ಆಗುತ್ತೆ ಬಿಟ್ಟರೆ ಶೀಟ್ ಏನು ಹಾಳಾಗಿಲ್ಲ ಇಲ್ಲಿವರೆಗೂ. ಹೋಳಿಗೆ ಆಗಿರ್ಬೋದು, ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಬೋದು, ಚೆನ್ನಾಗಾಗತ್ತೆ. ಅದೊಂದು ಹೇಳಬೇಕಾಗಿತ್ತು. ಆಮೇಲೆ ಇವತ್ತು ಸ್ಕೂಲ್ಗೆ ಕಳಿಸಿ, ಸ್ಕೂಲಿಂದ ಬಂದ ಮೇಲೆ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ನಮ್ಮ ಚಿನ್ನುಗೆ. ಇಲ್ಲೇ ಜಯನಗರ 5th ಬ್ಲಾಕು ರಾಘವೇಂದ್ರ ಮಠ ಇದೆಯಲ್ಲ, ಮಾರೇನಹಳ್ಳಿ ಸಿಗ್ನಲ್ ಹತ್ರ, ಅಲ್ಲಿ ಪ್ರೋಗ್ರಾಮ್ ಇದೆ ಇವತ್ತು. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗಬೇಕು ಸ್ಕೂಲ್ ಮುಗಿದ್ಮೇಲೆ. ಹಾಲಿಡೇಸ್ ಇದ್ದಾಗ ಚೆನ್ನಾಗಿತ್ತು ಪ್ರೋಗ್ರಾಮ್ ಕರ್ಕೊಂಡು ಹೋಗೋದಕ್ಕೆ, ಬಟ್ ಇವಾಗ ಸ್ವಲ್ಪ ಕಷ್ಟನೇ. ಮಳೆ ಬೇರೆ ಬಂತು ಇವತ್ತು, ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬೋದು ಸಂಜೆ ಕರ್ಕೊಂಡು ಹೋಗಬೇಕಿದ್ರೆ. ಪ್ರೋಗ್ರಾಮ್ ಬಂದು ಇಂಡೋರ್ ಪ್ರೋಗ್ರಾಮ್ ಆಗಿದ್ದರಿಂದ ಏನೂ ತೊಂದರೆ ಆಗಲಿಲ್ಲ, ಪ್ರೋಗ್ರಾಮ್ಗೇನು ತೊಂದರೆ ಆಗಲಿಲ್ಲ, ಚೆನ್ನಾಗಾಯಿತು, ತುಂಬಾ ಚೆನ್ನಾಗಾಯಿತು ಪ್ರೋಗ್ರಾಮ್. ಹಾಗೆಯೇ ದೇವಸ್ಥಾನದಲ್ಲಿ ಪೂಜೆ ಕೂಡ ತುಂಬಾ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಆದಷ್ಟು ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಚಟ್ನಿ ಎಲ್ಲ ಆಲ್ರೆಡಿ ಮಾಡಿಟ್ಬಿಟ್ಟಿದ್ದೆ, ಶೇಂಗಾ ಚಟ್ನಿ ಮಾಡಿದ್ದೆ ರಾಗಿ ರೊಟ್ಟಿ ಜೊತೆಗೆ. ಶಾರ್ಟ್ ಬ್ರೇಕ್ಗೆ ಫ್ರೂಟ್ಸ್ ಏನೋ ಹಾಕಿದ್ದೆ. ಈ ರೀತಿ ಲಂಚ್ ಬಾಕ್ಸ್ ಇಬ್ಬರದು ಪ್ಯಾಕ್ ಮಾಡಿ ಇಟ್ಟು ನಮ್ಮ ಚಿನ್ನಿಗೆ ಸ್ವಲ್ಪ ತಲೆಯೆಲ್ಲ ಬಾಚಿ ಅವ್ರಿಗೆ ಹಾಕ್ಕೊಟ್ಟಿದ್ದೆ ಇವತ್ತು ಬ್ರೇಕ್ಫಾಸ್ಟ್ನ. ರೊಟ್ಟಿ, ದೋಸೆ, ಇಡ್ಲಿ ಎಲ್ಲ ಆದರೆ ಅವರೇ ತಿನ್ಬಿಡ್ತಾರೆ. ರೈಸ್ ಐಟಮ್ ಏನಾರು ಇದ್ದರೆ ಮಾತ್ರ ನಾನು ತಿನ್ನಿಸ್ತೀನಿ, ಇನ್ನು ಬೇರೆ ಟೈಮಲ್ಲೆಲ್ಲ ಅವರೇ ತಿನ್ಕೊತಾರೆ. ಒಂದೊಂದು ಸರಿ ಹರಿಬರಿ ಅಂದರೆ ಸ್ವಲ್ಪ ಲೇಟ್ ಆದಾಗ, ಬ್ರೇಕ್ಫಾಸ್ಟ್ ಮಾಡೋದೇನಾದ್ರು ಒಂಚೂರು ಲೇಟ್ ಆದಾಗ ನಾನು ತಿನ್ನಿಸ್ತೀನಿ. ಟೈಮ್ ಇದ್ದರೆ ಅವರೇ ತಿನ್ಕೊತಾರೆ. ಈ ರೀತಿ ಇರುತ್ತೆ ಬೆಳಗ್ಗೆ. ಆದ್ರೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅರ್ಜೆಂಟ್ ಆಗುತ್ತೆ. ಅಂದರೆ ಹಾಲಿಡೇಸ್ ಬಂದು ಆರಾಮಾಗಿ ಮನೇಲೇ ಇದ್ದು
ಬೆಳಗ್ಗೆ ಲೇಟಾಗಿ ತಿಂಡಿ ತಿಂದು ಆರಾಮಾಗಿರೋದಕ್ಕೂ ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ದಂಗೆ ಇಮಿಡಿಯೇಟಾಗಿ ಮತ್ತೆ ಬೆಳಗ್ಗೆನೂ ಬೇಗ ಎದ್ದೊಳ್ಬೇಕು, ಬೇಗ ಹೋಗಬೇಕು, ಆನ್ ಟೈಮ್ಗೆ ಇರಬೇಕು ಸ್ಕೂಲ್ಗೆ. ಈ ರೀತಿ ಆದಾಗ ಒಂದು ಸ್ವಲ್ಪ ಗಡಿಬಿಡಿ ಆಗುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ. ಆಮೇಲೆ ಅದೇ ಅಭ್ಯಾಸ ಆಗ್ತಾ ಹೋಗುತ್ತೆ. ಇಬ್ಬರೂ ಕೆಳಗಡೆ ಹೋಗೋವರೆಗೂ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಕಳಿಸ್ಬಿಟ್ಟು ಅದಾದಮೇಲೆ ಬಂದ್ಬಿಟ್ಟು ಒಂದು 10 ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ತೀನಿ. ಈ ರೀತಿ ಇರುತ್ತೆ. ಇವತ್ತು ಸ್ವಲ್ಪ ಕರೆಂಟ್ ಹೋಗ್ಬಿಟ್ಟಿತ್ತು ಮನೆಯಲ್ಲಿ. ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಗೋಯಿತು. ಬೆಳಗ್ಗೆ ಎಲ್ಲ ವ್ಲಾಗ್ ಮಾಡಿದ್ನ, ಆಮೇಲೆ ಚಾರ್ಜ್ಗೆ ಹಾಕೋಕ್ಕೆ ಆಗಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗೋಯಿತು. ಹಾಗಾಗಿ ಸಂಜೆ ನಮ್ಮವ್ರ ಮನೆಗೆ ಹೋಗಿ ಚಾರ್ಜ್ಗೆ ಹಾಕ್ಕೊಂಡು ಆಮೇಲೆ ಅಲ್ಲಿಂದ ನಾನು ಇದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೊರಟಿದ್ದು. ಅದಕ್ಕೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆಯಿಂದನೇ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ನಾನು. ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಫೋನ್ ಸ್ವಿಚ್ ಆಫ್ ಆಗಿದ್ದು ಮತ್ತು ಚಾರ್ಜ್ಗೆ ಹಾಕ್ಕೊಂಡು ಚಾರ್ಜ್ ಬೇಕಿತ್ತು ಸಂಜೆ ಕೂಡ. ಹಾಗಾಗಿ ಮನೆಯಲ್ಲಿ ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಹೋಗಬೇಕಿದ್ರೆ ಮಳೆ ಬೇರೆ ತುಂಬ ಬಂತು. ಆ ಟೈಮಲ್ಲಿ ಸುಮ್ಮನೆ ಮಳೆಯಲ್ಲಿ ನೆನ್ಕೊಂಡು ಹೋಗ್ಬಿಟ್ಟೆ. ನಾನು ತುಂಬ ಮಳೆಯಲ್ಲಿ ನೆಂದ್ಬಿಟ್ಟೆ. ನಮ್ಮ ಚಿನ್ನಗೆ ಮಾತ್ರ ಸ್ವಲ್ಪ ಜಾಕೆಟ್ ಎಲ್ಲ ಹಾಕಿ ಕವರ್ ಮಾಡಿಕೊಂಡು ಕರ್ಕೊಂಡೋದೆ. ನಾನು ಸ್ವಲ್ಪ ನೆಂದೋದೆ. ಹಾಗಾಗಿ ವ್ಲಾಗೇನು ಮಾಡೋಕ್ಕಾಗಲಿಲ್ಲ. ಅಲ್ಲಿಗೆ ಬಂದಮೇಲೆ ನಾನು ಎಲ್ಲ ರೆಡಿ ಆದಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಹಾಗೆಯೇ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ. ಪೂಜೆದು ಕೂಡ ತೊಗೊಂಡಿದ್ದೀನಿ. ನೋಡಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ನಡಿ ಹಂಗೆ ನೋಡ್ಕೊಂತ ಕೈ ಮುಕ್ಕೊಂತ ನಡಿ ಹಂಗೆ ಬೇಗ. ನಾನು ಬೈತಾರೆ ಇಲ್ಲಿ ಬಂದು ನೋಡಿದ್ರೆ. ಎಲ್ಲ ಬಸವ ಮೊಬೈಲ್ ಗಾಡಿ ಸ್ಥಳಗಳ ಬಗ್ಗೆ ಹೆಚ್ಚಿನ ಗಮನವಿರಲಿ. ರಾಜಾಯ ಸಾಯ ಸಾಯಿಗೆ
ಇವತ್ತಿನ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಡ್ಯಾನ್ಸ್ ಟೀಚರ್ ಆಗಿರ್ಬೋದು, ನಾವು ಪೇರೆಂಟ್ಸು ಎಲ್ಲರೂ ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಎಲ್ಲೋ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು, ಆದರೆ ಒಂದೇ ದಿನದಲ್ಲಿ ರಾಘವೇಂದ್ರ ಮಠದಲ್ಲಿ ಪ್ರೋಗ್ರಾಮು ಅಂದಿದ ತಕ್ಷಣ ಒಂದೇ ದಿನ ಟೈಮ್ ಇದ್ದರೂ ಪರವಾಗಿಲ್ಲ ಅಂಥೇಳಿ ಒಪ್ಕೊಂಡು ಎಲ್ಲರೂ ನೈಟು 10:30 ತನಕ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಎಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದಿದ್ದು ಇಲ್ಲಿಗೆ. ಮಳೆ ಬೇರೆ ಇತ್ತು, ಮಳೆಯಲ್ಲಿ ಕರ್ಕೊಂಡು ಬಂದಿದ್ದು ಎಲ್ಲ ಪೇರೆಂಟ್ಸೂ ಅಷ್ಟು ಭಕ್ತಿಯಿಂದ ಒಂದು ದೇವ್ರ ಮೇಲೆ ಭಾರ ಹಾಕಿ ಒಂದೇ ದಿನ ಪ್ರಾಕ್ಟೀಸ್ ಆದರೂ ಪರವಾಗಿಲ್ಲ ಅಂಥೇಳಿ ಮಕ್ಕಳು ಎಲ್ಲೋ ಒಂಚೂರು ಚಿಕ್ಕ ಪುಟ್ಟ ತಪ್ಪಾಗಿರ್ಬೋದು, ಅದು ಬಿಟ್ಟರೆ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬಾ ಖುಷಿ ಆಯಿತು. ನಮ್ಮ ಚಿನ್ನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ಲು. 5 ಡ್ಯಾನ್ಸದು ಸ್ಟೆಪ್ಪು ನೆನ್ಪಿಟ್ಕೊಂಡು ಮಾಡೋದು ಕಷ್ಟನೇ. ಅದರಲ್ಲಿ ಒಂದು ಡ್ಯಾನ್ಸ್ ಮಾತ್ರ ಅವಳಿಗೆ ಮುಂಚೆಯಿಂದನೇ ಗೊತ್ತಿತ್ತು. ಇನ್ನು 4 ಡ್ಯಾನ್ಸೂ ಹೊಸದಾಗಿ ಕಲ್ತಿದ್ದು, ಒಂದೇ ದಿನದಲ್ಲಿ ಕಲಿತು ಎಷ್ಟು ಚೆನ್ನಾಗಿ ಮಾಡಿದ್ಲು. ನನಗಂತೂ ಸಖತ್ ಖುಷಿ ಆಯ್ತು. ನಾನು ಅವಳಿಗೆ ಅದೇ ಕಾನ್ಫಿಡೆನ್ಸ್ ಕೊಡ್ತಾಯಿದ್ದೆ, ನೀನು ಚೆನ್ನಾಗಿ ಮಾಡ್ತೀಯ, ನಿನಗೆಲ್ಲ ನೆನಪಿರುತ್ತೆ, ಚೆನ್ನಾಗಿ ಮಾಡು ಅಂತ. ಅವಳು ಸ್ವಲ್ಪ ಟೆನ್ಷನ್ ಆಗಿದ್ಲು, ಹಿಂಗೆ ಮಾಡ್ತೀನೋ ಏನೋ ಅಂತೇಳಿ. ಆದರೆ ಟೀಚರು ಅಷ್ಟೇ, ನಾನು ಅಷ್ಟೇ ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ಅವಳಿಗೆ. ಹಾಗಾಗಿ ಎಲ್ಲೂ ಹೆದರ್ಕೊಳ್ಳೋದಿಲ್ಲ. ಸ್ಟೇಜ್ ಫಿಯರ್ ಏನಿಲ್ಲ, ಯಾಕೆಂದರೆ ಸಾಕಷ್ಟು ಸ್ಟೇಜ್ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದಾಳಲ್ಲ, ಅಷ್ಟೊಂದು ಸ್ಟೇಜ್ ಫಿಯರ್ ಇಲ್ಲ. ಆರಾಮಾಗಿ ಮಾಡ್ತಾಳೆ. ತುಂಬ ಕ್ರೌಡ್ ಇರೋ ಕಡೆನೂ ಮಾಡಿದ್ದಾಳೆ, ಆರಾಮಾಗಿ ಮಾಡ್ತಾಳೆ. ಆದರೆ ಸ್ವಲ್ಪ ಸ್ಟೆಪ್ಸ್ ಎಲ್ಲರೂ ಮಿಸ್ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದು ಒಂದಿನದಲ್ಲಿ ಕಲಿತ್ರೆ, ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ರೆ ಆರಾಮಾಗಿ ಕಲ್ತ್ಕೊಂಡು ಮಾಡ್ತಾರೆ. ಈ ಸರ್ತಿ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯಿತು. ನ್ಯೂಸ್ ಪೇಪರಲ್ಲೆಲ್ಲ ಫೋಟೋ ಎಲ್ಲ ಬಂದಿತ್ತು. ಅನಿಲ್ಗೂ ಕೂಡ ತೋರಿಸ್ದೆ ನ್ಯೂಸ್ ಪೇಪರಲ್ಲಿ ಬಂದಿದ್ದು ಫೋಟೋ ಎಲ್ಲ. ಅವರು ಕೂಡ ತುಂಬಾ ಖುಷಿ ಆಯಿತು. ಅದಾದಮೇಲೆ ಸಂಡೇ ಬೆಳಗ್ಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ಇವತ್ತು ಬೆಳಗ್ಗೆನೂ ಟೊಮ್ಯಾಟೊ ಬಾತ್ ಮಾಡಿದ್ದೆ. ಎಲ್ಲ ಕುತ್ಕೊಂಡು ತಿಂಡಿ ತಿನ್ಕೊಳ್ತಾ ಇದ್ವಿ. ತಿಂಡಿ ತಿನ್ಕೊಳ್ತಾ ಹಾಗೆ ಮಾತಾಡ್ಕೊತ, ಅಂದರೆ ಟಿ ವಿ ಕೂಡ ಆನಲ್ಲಿತ್ತು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮನೆ ಹತ್ರ ಯಾವಾಗಲೂ ಅಷ್ಟೇ, ನಮ್ಮಲ್ಲಿ ಏನಾದ್ರು ಸೌಂಡ್ ಆಗೇ ಇರುತ್ತೆ, ಟಿ ವಿ ಆನ್ ಆಗಿರುತ್ತೆ, ಇಲ್ಲ ಹೊರಗಡೆ ಏನಾದ್ರು ಸೌಂಡ್ ಬರ್ತಾ ಇರುತ್ತೆ. ಹಾಗಾಗಿ ಆದಷ್ಟು ನಾನು ವಾಯ್ಸ್ ಓವರ್ನ ಕೊಡ್ತೀನಿ. ವಾಯ್ಸ್ ಓವರ್ ಕೊಡುವಾಗಲೂ ನಿಮಗೆ ಕೇಳಿಸ್ತಾ ಇರ್ಬೋದು, ಏನಾದರೂ ಸೌಂಡ್ ಇದ್ದೇ ಇರುತ್ತೆ ಇಲ್ಲಿ, ಸ್ವಲ್ಪ ಜಾಸ್ತಿನೇ. ಹಾಗೆಯೇ ಇವತ್ತು ಎಣ್ಣೆ ಹಚ್ಕೊಳ್ಳೋಣ ಅಂಥೇಳಿ ಎಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಕರಿಬೇವು ಮತ್ತು ಮೆಂತ್ಯ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ನಾನೇ ಹಚ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಹತ್ರನೇ ಇವತ್ತು ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದೀನಿ. ಯಾವಾಗೂ ಅಷ್ಟೇ, ನಾವು ಎಣ್ಣೆ ಹಚ್ಕೊಳ್ಳೋದಕ್ಕಿಂತ ಬೇರೆಯವ್ರ ಹತ್ರ ಹಚ್ಚಿಸ್ಕೊಂಡ್ರೆ ಕೂದಲು ಚೆನ್ನಾಗಾಗುತ್ತಂತೆ. ನನ್ನ ಕೂದಲು ಅಂತೂ ಸಿಕ್ಕಾಬಟ್ಟೆ ಉದುರಿದೆ, ಇಷ್ಟಿರೋದೇ ಹೆಚ್ಚು. ಅನಿಲ್ ಹೇಳ್ತಿರ್ತಾರೆ, ಎಷ್ಟೊಂದು ಕೂದಲಿದೆ ನಿನಗೆ ಅಂತ ಹೇಳಿ. ಅದು ಎಷ್ಟೊಂದು ಉದ್ರಿ ಇಷ್ಟು ಮಟ್ಟಿಗಿದೆ. ಇನ್ನೂ ನನ್ನ ಮೊದಲು ಕೂದಲು ಎಷ್ಟೊಂದು ದಪ್ಪ ಇತ್ತು, ಅಷ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಎರಡು ಕೈಯಲ್ಲಿ ಹಿಡಿಯೋಕ್ಕಾಗ್ತಿರ್ಲಿಲ್ಲ ನಮ್ಮ ಅಮ್ಮಂಗೆ, ಅಷ್ಟು ದಪ್ಪ ಇತ್ತು ನನ್ನ ಕೂದಲು. ಇವಾಗ ಕಡಿಮೆ ಆಗಿದೆ. ತುಂಬ ಜನ ಕೇಳ್ತಾಯಿದ್ದು, ನೀವು ಕಲರ್ ಹಾಕ್ತೀರಾ ಹೇರ್ಸ್ಗೆ ಅಂತ ಎಲ್ಲ. ಇಲ್ಲ, ನಾನು ಏನು ಕಲರ್ ಏನೂ ಅಪ್ಲೈ ಮಾಡಲ್ಲ. ಒಂದೇ ಒಂದು ಸರಿ ಮೆಹಂದಿ ಏನೋ ಹಚ್ಕೊಂಡಿದ್ದೆ ಅಷ್ಟೇ. ಅದನ್ನು ಊರಿಂದ ಮೆಹಂದಿ ಸೊಪ್ಪು ತಂದು ರುಬ್ಬಿ ಹಚ್ಕೊಂಡಿದ್ದು. ಅದು ಬಿಟ್ಟರೆ ಇಲ್ಲಿವರೆಗೂ ನಾನು ತಲೆಗೆ ಯಾವ ಕಲರೂ ಹಾಕಿಲ್ಲ. ಯಾವ ಹೇರ್ ಸ್ಟ್ರೈಟ್ನಿಂಗು ಆಗಿರ್ಬೋದು, ಹೇರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಏನೂ ತೊಗೊಂಡಿಲ್ಲ ಇಲ್ಲಿವರೆಗೂ ಲೈಫಲ್ಲಿ ಒಂದು ಸರಿನೂ ಕೂಡ. ಸ್ಟ್ರೈಟ್ನಿಂಗ್ ಮಾಡಿಸೋದಾಗಲಿ, ಸ್ಮೂತ್ನಿಂಗ್ ಮಾಡಿಸೋದಾಗಲಿ ಏನೂ ಮಾಡಿಸಿಲ್ಲ ನಾನು. ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಇದೆ. ನೋಡೋಣ, ಹೇರ್ ಕಟ್ ಮಾಡಿಸಿ ಒಂದು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಸ್ವಲ್ಪ ಭಯ, ಯಾಕೆಂದರೆ ಲಾಸ್ಟ್ ಟೈಮು ಒಬ್ಬರು ಯಾರಿಗೂ ಮಾಡ್ಸೋಕ್ಕೆ ಹೋಗಿದ್ದೆ, ನನ್ನ ಫ್ರೆಂಡ್ಗೇನೋ ಜೊತೆಗೆ ಹೋಗಿದ್ದೆ ನಾನು. ನನ್ನ ಕಸಿನು ನನ್ನ ಫ್ರೆಂಡ್ಗೆ ಹೋಗಿದ್ದೆ. ತುಂಬ ಸ್ಮೆಲ್ ಬರುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಕೂದಲುನಂತೂ ಹಿಡಿದು ಎಳೆಯೋದು ಏನೆಲ್ಲ ಮಾಡ್ತಾರೆ, ಎಷ್ಟೊಂದು ಥರ ಕ್ರೀಮ್ಗಳು ಹಚ್ಚಿ
ಸಿಕ್ಕಾಬಟ್ಟೆ ಮಾಡ್ತಾರಪ್ಪ. ಸ್ಮೆಲ್ ಅಂದರೆ ಸ್ಮೆಲ್ಲು, ಅದಂತೂ ತುಂಬ ಸ್ಮೆಲ್ ಇರುತ್ತೆ. ನಂಗೆ ಅದು ನೋಡಿಬಿಟ್ಟೆ ಒಂಥರ ಸುಸ್ತಾಗೋಯ್ತು. ಟೈಮ್ ಅಂತೂ ಸಿಕ್ಕಾಬಟ್ಟೆ ತೊಗೊಳುತ್ತೆ, ಇಡೀ ದಿನ ಬೇಕು ನಿಮಗೆ ಸಲೂನ್ಗೆ. ಅದಕ್ಕೇನಾದ್ರು ನೀವು ಹೇರ್ ಸ್ಮೂತ್ನಿಂಗೋ ಅಥವಾ ಈ ಥರ ಕೆರಟಿನ್ ಟ್ರೀಟ್ಮೆಂಟ್ ಈ ಥರ ಏನಾದ್ರು ಹೋಗಬೇಕು ಅಂತ ಅಂದರೆ ನೀವು ತುಂಬ ಟೈಮ್ ತೊಗೊಂಡು ಹೋಗಬೇಕಾಗತ್ತೆ. ಒಂದು 3 to 4 hours 5 hours ಬೇಕಾಗುತ್ತೆ ಅದೆಲ್ಲ ಫುಲ್ಲು ಕಂಪ್ಲೀಟ್ ಹೇರ್ ಟ್ರೀಟ್ಮೆಂಟ್ ಆಗೋದಕ್ಕೆ. ನಂಗೆ ಅದನ್ನು ನೋಡಿನೇ ಸುಸ್ತಾಯಿತು. ಅದಕ್ಕೆ ನನಗಂತೂ ಬೇಡಪ್ಪ ಈ ಥರ ಎಲ್ಲ ಮಾಡಿಸ್ಕೊಳಕ್ಕೆ ನನ್ನ ಕೈಲಿ ಆಗಲ್ಲ ಅಂಥೇಳಿ ನಾನು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಆವತ್ತು. ಇದಾದ ನಂತರ ಹೊರಗಡೆ ಹೊರಟಿದ್ವಿ, ಸ್ವಲ್ಪ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಹೊರಗಡೆ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ರೆಸಿಪಿ ಕೂಡ ತೊಗೊಂಡಿದ್ದೀನಿ, ಫಿಶ್ ತೊಗೊಂಬಂದ್ವಿ. ಅದರ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗಲ್ಲಿ ದೇವಸ್ಥಾನದ್ದು, ದೇವ್ರ ಪೂಜೆ, ಭರತನಾಟ್ಯಂ ಡ್ಯಾನ್ಸು ಎಲ್ಲ ಇದೆಯಲ್ಲ, ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ನಾನ್ ವೆಜ್ ರೆಸಿಪಿ ಬೇಡ ಅಂಥೇಳಿ ನಾನ್ ವೆಜ್ ರೆಸಿಪಿನ ನಾಳೆನೇ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೋಸ್ಟ್ ಮಾಡ್ತೀನಿ. ಹಲಸಿನ ಹಣ್ಣು ಕೂಡ ತಂದಿದ್ರು, ಇನ್ನೂ ಸ್ವಲ್ಪ ಹಣ್ಣು ಆಗಬೇಕು, ಇನ್ನೂ 1-2 ದಿನ ಹೋಗಬೇಕು. ಅದಾದಮೇಲೆ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಕೃಷ್ಣಂಗೆ ಹೇರ್ ಕಟ್ಟು ಮಾಡಿಸ್ಬೇಕು, ಅವನಿಗೂ ಕೂಡ ಹೇರ್ ಕಟ್ ಮಾಡಿಸಿ. ತುಂಬ ದಿನ ಆಯಿತು ಅನ್ನೋದಕ್ಕಿಂತ ಅವ್ನಿಗೆ ಬೇಗ ಕೂದಲು ಬರುತ್ತೆ, ಬೇಗ ಬೆಳೆದೋಗ್ಬಿಡುತ್ತೆ. ಅವನಿಗೂ ಕೂಡ ಹೇರ್ ಕಟ್ ಮಾಡಿಸ್ಬೇಕು. ಹಾಗೆಯೇ ನಾನು ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇರ್ ಟ್ರೀಟ್ಮೆಂಟ್ ತೊಗೊಳ್ದೇ ಇದ್ರೂ ಹೇರ್ ಕಟ್ ಅಂತೂ ಮಾಡಿಸ್ತೀನಿ. ಹಾಗೆಯೇ ಬಟ್ಟೆ ಕೂಡ ಸ್ವಲ್ಪ ಮಡಚಿಡಬೇಕು. ಒಂದಷ್ಟು ಮಡಚಿಟ್ಟಿದ್ದೀನಿ, ಇನ್ನೊಂದಷ್ಟು ಹಾಗೆ ಇಟ್ಟಿದ್ದೀನಿ. ಇವಾಗ ಹೊರಗಡೆ ಬಂದ್ವಿ. ಫಿಶ್ಶು, ಚಿಕನು, ಮಟನು ಏನೋ ಒಂದು ತೊಗೊಂಡು ಹೋಗೋಣ ಅಂತೇಳಿ ಬಂದ್ವಿ. ಫಿಶ್ ತೊಗೊಂಡ್ವಿ. ಆ್ಯಕ್ಚುಲಿ ಫಿಶ್ ಇಷ್ಟ ಆಯಿತು, ಫಿಶ್ ತೊಗೊಂಡ್ವಿ. ಫಿಶಲ್ಲಿ ತುಂಬ ಮೊಟ್ಟೆ ಇತ್ತು, ಮಳೆಗಾಲ ಅಲ್ವಾ, ಮಳೆಗಾಲದಲ್ಲಿ ಮೊಟ್ಟೆ ಬಂದಿರುತ್ತೆ. ಮೊಟ್ಟೆ ಫ್ರೈ ಹಾಗೆಯೇ ಫಿಶ್ ಸಾಂಬಾರ್ದು ರೆಸಿಪಿ ಎಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆಯೇ ಅನಿಲ್ ಬರ್ತ್ಡೇಗೆ ಹಾಗೂ ನನ್ನ ತಮ್ಮನ ಬರ್ತ್ಡೇಗೆ ವಿಶ್ ಮಾಡಿರೋರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಿಮಗೆಲ್ಲ ಈ ಒಂದು ಪುಟಾಣಿ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ, ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಬರಲಾ?